ಮೊದಲಿಗೆ ಕನ್ನಡಪ್ರಭದಲ್ಲಿ ಯಾವೆಲ್ಲ ಸುದ್ದಿಗಳು ಪ್ರಕಟವಾಗಿವೆ ಅಂತ ನೋಡ್ತಾ ಹೋಗೋದಾದ್ರೆ ಈಗಾಗಲೇ ಏನು ಅಧಿವೇಶನದಲ್ಲಿ KN ರಾಜನ್ ಅವರು ಒಂದು ಬಾಂಬ್ ಸ್ಫೋಟ ಮಾಡ್ತಾರೆ. ಅದೇನಂತಂದ್ರೆ ಹನಿ ಟ್ರ್ಯಾಪ್ ಬಾಂಬ್ ಸ್ಫೋಟ. ಈಗ ಅದು ನೆಕ್ಸ್ಟ್ ಲೆವೆಲ್ ತಲುಪಿದೆ. ಈಗಾಗಲೇ ಹೈಕಮಾಂಡ್ ಅಂಗಳಕ್ಕೂ ತಲುಪಿ ಈಗ ಏನಂತಂದ್ರೆ CID ತನಿಖೆ CID ಎಂಟ್ರಿ ಕೂಡ ಕೊಟ್ಟಂತಾಗಿದೆ. ವಿಚಾರಣೆ ಅಂದ್ರೆ ರಾಜನ್ನ ಹನಿ ಟ್ರ್ಯಾಪ್ ಕೇಸ್ಗೆ CID ಎಂಟ್ರಿ ಕೊಟ್ಟಿದ್ದು ವಿಚಾರಣೆ ಶುರು. ಸಚಿವರಿಗೆ ಶೀಘ್ರದಲ್ಲೇ ನೋಟಿಸ್ ಕೊಟ್ಟು ಅವರನ್ನ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇಂದು ಅಥವಾ ನಾಳೆ ರಾಜನ್ ಅವರನ್ನ CID ಬುಲಾವ್ ಅಂದ್ರೆ ಕರೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಹಕಾರ ಸಚಿವ KN ರಾಜನ್ ಅವರ ಹನಿ ಟ್ರ್ಯಾಪ್ ಪ್ರಕರಣದ ವಿಚಾರಣೆಯನ್ನ ರಾಜ್ಯ ಸರ್ಕಾರ CIDಗೆ ಒಪ್ಪಿಸಿದೆ. ಮೊನ್ನೆ ಅಷ್ಟೇ ಏನು ಸದನದಲ್ಲಿ ದೊಡ್ಡ ಕೋಲಾಹಲ ಕುತೂಹಲ ಕೆರಳಿಸಿದ್ದಂತಹ ಈ ಒಂದು ಹನಿ ಟ್ರ್ಯಾಪ್ ಕದನಕ್ಕೆ ಈಗ CID ಎಂಟ್ರಿ ಕೊಡ್ತಾ ಇದೆ. ಈಗಾಗಲೇ KN ರಾಜನ್ ಅವರು ಮೊನ್ನೆ ಅಷ್ಟೇ ಪರಮೇಶ್ವರ್ ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾರೆ. ಕಂಪ್ಲೇಂಟ್ ಕೊಡೋದಿಲ್ಲ, ಮನವಿ ಪತ್ರವನ್ನು ಕೊಡ್ತಾರೆ. ಮನವಿ ಪತ್ರವನ್ನು ಆಧಾರವಾಗಿಟ್ಟುಕೊಂಡು ಈಗ ಪರಮೇಶ್ವರ್ ಅವರವರು CIDಗೆ ಕೊಟ್ಟಿದ್ದಾರೆ. CID ಈಗ ತನಿಖೆಗೆ ಕರೆಯುತ್ತೆ ಅನ್ನುವಂತಹ ಮಾಹಿತಿ ಇದೆ. ಇಂದು ಅಥವಾ ನಾಳೆ ಸಚಿವರನ್ನ CID ತನಿಖೆ ಮಾಡತ್ತೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ CID ವಿಚಾರಣೆ ಆರಂಭಿಸಿದ್ದು ಈ ಪ್ರಕರಣದಲ್ಲಿ ವಿಚಾರಣೆ ಪಡೆಯುವ ಸಂಬಂಧ ಸಚಿವರಿಗೆ ನೋಟಿಸ್ ನೀಡುವುದಕ್ಕೆ ಮುಂದಾಗಲಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 2 ದಿನದ ಹಿಂದೆ ರಾಜನ್ನ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ತಮ್ಮ ಮೇಲೆ ಹನಿ ಟ್ರ್ಯಾಪ್ಗೆ ಯತ್ನ ಮಾಡಿರುವುದರ ಬಗ್ಗೆ ವಿರುದ್ಧ ಕ್ರಮ ಜರುಗಿಸುವಂತೆ ಮನವಿಯನ್ನು ಸಲ್ಲಿಸಿದ್ರು. ಈ ಪತ್ರವನ್ನು CIDಗೆ ಕಳುಹಿಸಿದ ಸರ್ಕಾರ ಹನಿ ಟ್ರ್ಯಾಪ್ ಕುರಿತು ವಿಚಾರಣೆ ನಡೆಸಿ ತ್ವರಿತವಾಗಿ ವರದಿಯನ್ನ ನೀಡುವಂತೆ ಹೇಳಿದೆ ರಾಜ್ಯ ಸರ್ಕಾರ. ಬಟ್ ಏನಂತಂದ್ರೆ ಹನಿ ಟ್ರ್ಯಾಪ್ ಕೇಸ್ಗೆ SIT ಹೇಗೆ ಎಂಟ್ರಿ ಕೊಡುತ್ತೆ ಅಂತಂದ್ರೆ SIT ಹೇಗೆ ಎಂಟ್ರಿ ಕೊಡುತ್ತೆ ಅಂತಂದ್ರೆ ಹನಿ ಟ್ರ್ಯಾಪ್ ಆರೋಪ ಕುರಿತು ತನಿಖೆಗೆ ವಿಶೇಷ ತನಿಖಾ ತಂಡ ಅಂದ್ರೆ SIT ರಚಿಸುವ ಅಧಿಕಾರವನ್ನ ಗೃಹ ಸಚಿವ ಪರಮೇಶ್ವರ್ ಅವರ ಹೆಗಲಿಗೆ ಮುಖ್ಯಮಂತ್ರಿಯವರು ಹಾಕಿದ್ದಾರೆ ಅಂತ ತಿಳಿದು ಬಂದಿದೆ. ಕರಾವಳಿ ಜಿಲ್ಲೆಗಳ ಪ್ರವಾಸದಲ್ಲಿದ್ದ ಗೃಹ ಸಚಿವರು ರಾಜಧಾನಿಗೆ ಮರಳಿದ ಬಳಿಕ ಹಿರಿಯ ಅಧಿಕಾರಿಗಳ ಜೊತೆ ಶುಕ್ರವಾರ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸಿದ್ದಾರೆ. ನಂತರ SIT ರಚನೆ ಬಗ್ಗೆ ಸಚಿವರು ಅಧಿಕೃತವಾಗಿ ಪ್ರಕಟಿಸಲಿದ್ದಾರೆ ಅಂತ ಹೇಳಲಾಗಿದೆ. ಆದರೆ KN ರಾಜನ್ ಅವರು ಹನಿ ಟ್ರ್ಯಾಪ್ ಕೇಸ್ಗೆ SIT ಅಂದ್ರೆ CID ತನಿಖೆಯನ್ನ ಮಾಡ್ತಾ ಇದೆಯಲ್ಲ, ಸೊ CID ತನಿಖೆಯನ್ನು ಮಾಡ್ತಾರೆ ಅಂದ್ರೆ ಒಂದು BNS ಕಾಯ್ದೆಯಲ್ಲಿ ಯಾವುದೇ ಒಂದು ಮನವಿ ಪತ್ರವನ್ನು ತೆಗೆದುಕೊಂಡ್ರೆ ಅದನ್ನು ಪ್ರಾಥಮಿಕವಾಗಿ ತನಿಖೆಯನ್ನು ಮಾಡಬೇಕಾಗತ್ತೆ. ಸಪೋಸ್ ಈಗ ರಾಜನ್ ಅವರ ಏನು ಹನಿ ಟ್ರ್ಯಾಪ್ ಕೇಸ್ ಇದೆಯಲ್ಲ, ಇದನ್ನ ಏನು ಮಾಡ್ತಾರೆ ಅಂತಂದ್ರೆ CID ಅವರು ಇದು BNS ಅಲ್ಲಿ ಒಂದು ಕಾಯ್ದೆ ಬಂದಿದೆ. ಏನಂತಂದ್ರೆ ಪ್ರಾಥಮಿಕವಾಗಿ ಇದನ್ನ ತನಿಖೆ ಮಾಡಬೇಕು. ಅದು 14 ದಿನಗಳವರೆಗೆ ತನಿಖೆಯನ್ನ ಮಾಡಿದ ನಂತರ ಅದನ್ನ ಏನ್ ಮಾಡ್ಬೇಕಂತಂದ್ರೆ ಅದರ ಬಗ್ಗೆ ವಿಸ್ತೃತವಾಗಿ ವಿವರಣೆಯನ್ನ ತಗೊಳ್ಬೇಕು. ತನಿಖಾ ವರದಿಯನ್ನ 14 ದಿನಗಳ ನಂತರ ಅದನ್ನ ಸಬ್ಮಿಟ್ ಮಾಡ್ಬೇಕಂತ ಹೇಳಿರುತ್ತೆ. ಸಪೋಸ್ ಆ ತನಿಖೆಯಲ್ಲಿ ಇದು ಸತ್ಯಕ್ಕೆ ದೂರವಾದದ್ದು ಇಲ್ಲಿ ಯಾವುದೂ ತನಿಖೆ ಮಾಡುವಂತಹ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹನಿ ಟ್ರ್ಯಾಪ್ ಆಗಿಲ್ಲ ಅನ್ನುವಂತಹದ್ದೇನಾದರೂ ಬೆಳಕಿಗೆ ಬಂದರೆ ಯಾವುದೇ FIR ಆಗೋದಿಲ್ಲ. 14 ದಿನಗಳ ನಂತರ ಇದೇ CID ಅಧಿಕಾರಿಗಳು ಏನು ಮಾಡ್ತಾರೆ ಅಂತಂದರೆ ತನಿಖೆ ಏನಾದರೂ ನೈಜವಾಗಿತ್ತು ಅಂದರೆ ಹನಿ ಟ್ರ್ಯಾಪ್ ಆಗಿದೆ, ತನಿಖೆಯಲ್ಲಿ ಬಯಲಾಗಿದೆ ಅಂತ ಏನಾದರೂ ಸಾಬೀತಾಗಿದ್ದೇ ಆದಲ್ಲಿ ಆ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ FIR ದಾಖಲಾಗತ್ತೆ. ಇಲ್ಲ ಅದು FIR ದಾಖಲಾಗಲಿಲ್ಲ ಅಂತಂದರೆ ಇದು ಸುಳ್ಳು ಆರೋಪ ಇದೆ, ಅದಕ್ಕೋಸ್ಕರ ಇದನ್ನು ನಾವು ಒಂದು ಮುಚ್ಚಳಿಕೆ ಪತ್ರವನ್ನು ಬರೆದುಬಿಟ್ಟು ನೀವು ಮಾಡಿದಂತಹ ಆರೋಪ ಸುಳ್ಳು ಅಂತ ಹೇಳಿಬಿಟ್ಟು ಅಧಿಕಾರಿಗಳು ರಾಜನ್ ಅವರಿಗೆ ಕೊಡುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಕೇಸ್ ಹೆಂಗಾಗತ್ತೆ ಅಂತ ಗೊತ್ತಿಲ್ಲ. ಯಾಕಂತಂದರೆ ರಾಜನ್ ಅವರು ಹೇಳ್ತಾ ಇರುವಂತಹ ಅಥವಾ ರಾಜನ್ ಅವರು ಹನಿ ಟ್ರ್ಯಾಪ್ ಬಗ್ಗೆ ಕೊಟ್ಟಿರುವಂತಹ ಮಾಹಿತಿ ಅಥವಾ ಏನು ಆರೋಪ ಮಾಡ್ತಾ ಇದ್ದಾರಲ್ಲ, ಈ ಆರೋಪದಲ್ಲಿ ಕೆಲವೊಂದಿಷ್ಟು ಲೋಪದೋಷಗಳಿದ್ದಾವೆ. ಮೊದಲೇನೆ ಮಾಡ್ತಿದ್ರಂತಂದರೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಬಂದಂತಹ ಲೇಡಿ ಜೀನ್ಸ್ ಪ್ಯಾಂಟ್ ಹಾಕೊಂಡಿದ್ರು, ಅವ್ರ ಮೇಲೆ ಹಲ್ಲೆ ಮಾಡಿದೆ ಹಾಗೆ ಅಂತ ಏನಂತ ದೂರಿನಲ್ಲಿ ಹೇಳಿದ್ದಾರೆ. ನನ್ನ ಮೇಲೆ 2 ಬಾರಿ ಹನಿ ಟ್ರ್ಯಾಪ್ ಆಗಿದೆ ಅಂತ ಆರೋಪ ಮಾಡಿದ್ರು. ದೂರಿನಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಯಾವ ದಿನಾಂಕದಂದು ಆಗಿದೆ ಅಂತ ಅವರು ವಿಸ್ತೃತವಾಗಿ ದಿನಾಂಕವನ್ನ ಸಬ್ಮಿಷನ್ ಮಾಡಿಲ್ಲ ಅಲ್ಲಿ ಲೆಟರಲ್ಲಿ. ಸೊ ಅದನ್ನ ನೋಡ್ತಾ ಹೋಗೋದಾದ್ರೆ 2 ಬಾರಿ ತನ್ನನ್ನ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನ ನಡೆದಿದೆಯಂತ ಏನು ರಾಜನ್ ಅವರು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ತಮ್ಮ ಸರ್ಕಾರಿ ಕ್ವಾರ್ಟರ್ಸ್ ಹಾಗೂ ಬೆಂಗಳೂರಲ್ಲಿ ಪ್ರಯತ್ನ ನಡೆದಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಮಾರ್ಚ್ ತಿಂಗಳಲ್ಲಿ ಮೊದಲ ವಾರದಲ್ಲಿ ಒಮ್ಮೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಯತ್ನ ನಡೆದಿದೆಯಂತ ರಾಜನ್ ಅವರು ದೂರಿನಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಅದಾದ 15 ದಿನಗಳ ನಂತರ ಮತ್ತೊಮ್ಮೆ ಪ್ರಯತ್ನ ನಡೆದಿದೆ ಅಂತ ಉಲ್ಲೇಖ ಮಾಡಿದ್ದಾರೆ.
2 ಬಾರಿ ಇವರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ. ಆದರೆ ಯಾವಾಗ ಆಗಿದೆ ಅಂತ ಅವರು ದಿನಾಂಕವನ್ನು ಅಂದರೆ ಡೇಟನ್ನು ಎಕ್ಸಾಕ್ಟ್ ಆಗಿ ಹೇಳಿಲ್ಲ. 2 ಬಾರಿಯೂ ಬೇರೆ ಬೇರೆ ಯುವತಿಯರು ಹನಿ ಟ್ರ್ಯಾಪ್ಗೆ ಯತ್ನ ಮಾಡಿದ್ರು. 2 ಬಾರಿಯೂ ಬೇರೆ ಬೇರೆ ಯುವತಿಯರ ಜೊತೆಗೆ ಒಬ್ಬನೇ ಒಬ್ಬ ಯುವಕ ಬಂದಿದ್ದ ಅನ್ನುವಂತಹ ಮಾಹಿತಿಯನ್ನ ಅವರು ತಮ್ಮ ದೂರಿನಲ್ಲಿ ಹೇಳಿದ್ದಾರೆ. ಯುವತಿ ಜೊತೆ ಅಂದರೆ ಪ್ರೈವೇಟ್ ಆಗಿ ಮಾತಾಡಬೇಕು ಅಂತ ಇವರು ಮೊದಲಿಗೆ ಬರ್ತಾರಂತೆ. ಆವಾಗ ಇವರು ರಾಜನ್ ಅವರು ನಿರಾಕರಿಸ್ತಾರಂತೆ. ಆ ಸಮಯದಲ್ಲಿ ನನ್ನ ಕೈ ಹಿಡಿದು ಎಳೆದಾಡೋದಕ್ಕೆ ಪ್ರಯತ್ನ ಮಾಡಿದ್ದು ಆ ಯುವತಿ ಅಂತ ಹೇಳಿದ್ದಾರೆ. ಇವೆಲ್ಲವನ್ನ ಈಗ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದೆಲ್ಲವನ್ನ ಈಗೇನಂತಂದ್ರೆ 2 ಬಾರಿ ಹನಿ ಟ್ರ್ಯಾಪ್ ಆಗಿದೆಯಲ್ಲ, ಒಂದು ಬೆಂಗಳೂರಲ್ಲಾಗಿದೆ, ಇನ್ನೊಂದು ಏನಂತಂದ್ರೆ ಇನ್ನೊಂದು ಬೇರೆ ಬೆಂಗಳೂರಲ್ಲಾಗಿದೆ, ಇನ್ನೊಂದು ಸರ್ತಿ ಅವರ ಕ್ವಾರ್ಟರ್ಸಲ್ಲಿ ಆಗಿದೆ ಅಂತ ಹೇಳಿದಾರಲ್ಲ. ಇವೆಲ್ಲವನ್ನ ತನಿಖೆ ಮಾಡಿ CID ಏನು ಇದ್ರ ಬಗ್ಗೆ ಹೇಗೆ ತನಿಖೆ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.